ಸಾಕಷ್ಟು ವಾದ ವಿವಾದಗಳ ಮುಖೇನ ಗಮನ ಸೆಳೆದಿದ್ದ ಒಳ ಮೀಸಲಾತಿ ವರದಿ ಕೊನೆಗೂ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ. ವಿಧಾನಸೌಧದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ 1766 ಪುಟಗಳ ವರದಿಯನ್ನು ಸಲ್ಲಿಸಿದ್ದಾರೆ. ಪ್ರಮುಖವಾಗಿ 6 ವಿಚಾರಗಳನ್ನು ಹೈಲೈಟ್ಸ್ ಮಾಡಲಾಗಿದೆ. ಅಗತ್ಯ ದತ್ತಾಂಶ ಸಂಗ್ರಹಿಸಿ ಒಳ ಜಾತಿಗಳ ವರ್ಗೀಕರಣ ಮಾಡಬೇಕು ಅಂತ ಉಲ್ಲೇಖ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಕೈ ಸೇರಿದ ಒಳ ಮೀಸಲಾತಿ ರಿಪೋರ್ಟ್. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಂದ ಸಿಎಂಗೆ ವರದಿ ಸಲ್ಲಿಕೆ. ಸಿಎಂ ಸಿದ್ದರಾಮಯ್ಯ ಅಂಗಳದಲ್ಲಿ 1766 ಪುಟ 6 ಶಿಫಾರಸ್ಸಿನ ವರದಿ. ಒಳ ಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ಈ ಹಿಂದೆ ನಿವೃತ್ತ ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗವು ಸರ್ಕಾರಕ್ಕೆ ವರದಿ ಸಲ್ಲಿಸಿತ್ತು. ಆದರೆ ಆ ವರದಿಯನ್ನ ಬದಿಗಿಟ್ಟು ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಿ.ಸಿ. ಮಾಧುಸ್ವಾಮಿ ನೇತೃತ್ವದ ಸಚಿವ ಸಂಪುಟ ಉಪಸಮಿತಿ ಪ್ರತ್ಯೇಕ ವರದಿ ಪಡೆದಿತ್ತು. ಆ ಸಮಿತಿಯು ಪರಿಶಿಷ್ಟ ಜಾತಿಯನ್ನ ಪ್ರತ್ಯೇಕ ಗುಂಪುಗಳನ್ನಾಗಿ ವಿಂಗಡಿಸಿ ಮೀಸಲಾತಿ ಹಂಚಿಕೆ ಮಾಡಿತ್ತು. ಈ ಮಧ್ಯೆ ವಿಧಾನಸಭಾ ಚುನಾವಣೆ ಎದುರಾಗಿ ಚುನಾವಣೆಯಲ್ಲಿ ಬಿಜೆಪಿ ಪರಾಭವಗೊಂಡಿತ್ತು. ನಂತರ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಒಳ ಮೀಸಲಾತಿಗಾಗಿ ನಾಗಮೋಹನ್ ದಾಸ್ ಆಯೋಗವನ್ನ ನೇಮಿಸಿತ್ತು. ಇದೀಗ ಒಳ ಮೀಸಲಾತಿ ವರದಿ ಕೊನೆಗೂ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ದಲಿತ ಸಮುದಾಯದ ಒಳ ಪಂಗಡಗಳಿಗೆ ಮೀಸಲಾತಿ ನೀಡುವ ನಿಟ್ಟಿನಲ್ಲಿ ಈ ವರದಿ ಮಹತ್ವದ ಪಾತ್ರ ನಿರ್ವಹಣೆ ಮಾಡಲಿದೆ ಅಂತ ವ್ಯಾಖ್ಯಾನಿಸಲಾಗ್ತಿದೆ. ಇಂದು ವಿಧಾನಸೌಧದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎಚ್. ನಾಗಮೋಹನ್ ದಾಸ್ 1766 ಪುಟಗಳ ವರದಿಯನ್ನ ಸಲ್ಲಿಸಿದ್ದಾರೆ. ಈ ವರದಿ 6 ಶಿಫಾರಸುಗಳನ್ನ ಒಳಗೊಂಡಿದ್ದು 3 ತಿಂಗಳಲ್ಲಿ ಸರ್ಕಾರಕ್ಕೆ ನಾಗಮೋಹನ್ ದಾಸ್ ವರದಿ ನೀಡಿದೆ. ಹೀಗಾಗಿ ಇದೀಗ ವರದಿ ಸ್ವೀಕಾರ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದ ಮುಂದಿಟ್ಟು ಚರ್ಚೆ ನಡೆಸಲಾಗುತ್ತೆ ಎಂದಿದ್ದಾರೆ. ಈ ಸಮೀಕ್ಷೆಯಲ್ಲಿ ರಾಜ್ಯದ ಪರಿಶಿಷ್ಟ ಜಾತಿಯ 27 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಕವರ್ ಆಗಿವೆ. 1,07,09,000ಕ್ಕಿಂತ ಅಧಿಕ ಜನ ಈ ಸಮೀಕ್ಷೆಯಲ್ಲಿ ದಾಖಲಾಗಿದೆ. ಇವೆಲ್ಲ ಪರಿಶೀಲನೆ ಮಾಡಿ ಇವತ್ತು ವರದಿ, ದತ್ತಾಂಶ, ಅನುಬಂಧಗಳು ಒಟ್ಟು ಸೇರಿ 1766 ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಇವತ್ತು ನಾನು ಸಲ್ಲಿಸಿದ್ದೆ. ಒಳ ಮೀಸಲಾತಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನಾಗಮೋಹನ್ ದಾಸು ಮತ್ತು ಅವರ ಎಲ್ಲ ಅವ್ರ ಜೊತೆಯಲ್ಲಿ ಇದ್ದಂಥ ಸದಸ್ಯರುಗಳು, ಸಿಬ್ಬಂದಿಗಳೆಲ್ಲ ಬಂದಿದ್ದರು. ಅವರು ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದನ್ನು 7ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅಲ್ಲಿ ಮಂಡಿಸ್ತೀವಿ. ಗೊತ್ತಾಯ್ತಾ? ಸೊ ಅಲ್ಲಿ ಮಂಡಿಸಿ ತೀರ್ಮಾನ. ರಾಜ್ಯ ಸರ್ಕಾರ ಪರಿಶಿಷ್ಟ ವರ್ಗದ ಎಡ ಬಲ ಸಮುದಾಯಕ್ಕೆ ಮೀಸಲಾತಿ ನೀಡಲು ಮುಂದಾಗಿದೆ. ನಾಗಮೋಹನ್ ದಾಸ್ ಅವರ ಈ ವರದಿಯನ್ನ ಶೀಘ್ರವಾಗಿ ಜಾರಿ ಮಾಡುವ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ರು. ಹೀಗಾಗಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ವರದಿ ಸ್ವೀಕರಿಸಿದೆ. ಇನ್ನು ವರದಿ ಸ್ವೀಕಾರದ ವೇಳೆ ಸಮುದಾಯದ ಸಚಿವರು ಹಾಜರಿದ್ದು ವರದಿಯನ್ನ ಸ್ವಾಗತಿಸಿದ್ರು. ಯಾರ್ಯಾರು ಇವತ್ತು ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ, ಬಿಜೆಪಿ ನಾಯಕರು ಹೆಚ್ಚು, ಆಯ್ತಾ? ಅವರಿದ್ದಾಗ ಏನು ಮಾಡಿದ್ರು? ಈಗ ನಿಮ್ಮ ನಾರಾಯಣ ಸ್ವಾಮಿ ಅವರೇ ಇದ್ರು ಮಂತ್ರಿಗಳು, ಏನು ಮಾಡಿದ್ರಪ್ಪ ಕೇಂದ್ರ ಸಚಿವರಿದ್ದಾಗ? ಅಥವಾ ಗೋವಿಂದ ಕಾರಜೋಳ ಅವರು ಅವ್ರ ಕೈಲೇ ಇತ್ತು. ಆವಾಗ ನಿಮ್ಮ ಹಿಂದಿನ ಸದಾಶಿವ ಆಯೋಗನೇ ರದ್ದುಪಡಿಸ್ಬಿಟ್ಟು ಮಾಧುಸ್ವಾಮಿ ಅವ್ರದ್ದು ಯಾವುದೋ ಒಂದು ರಾಮಗೆ ಒಂದು ಲೆಕ್ಕ, ಕೃಷ್ಣಂಗೆ ಒಂದು ಲೆಕ್ಕ ಅಂದ್ಬಿಟ್ಟು ಅಲೋಕೇಟ್ ಮಾಡಿಬಿಟ್ಟು ಇಂಟರ್ನಲ್ ರಿಸರ್ವೇಷನ್ನು ಹಾಗೆ ದಾರಿ ತಪ್ಪಿಸಿದಂಥವರು ಇವತ್ತು ಮಾತಾಡ್ತಾ ಇದ್ದಾರೆ. ನಾವು ಏನೇ ಇದ್ರೂ ಕೂಡ ವೈಜ್ಞಾನಿಕವಾಗಿ ಮಾಡಬೇಕು, ಕಾನೂನುಬದ್ಧವಾಗಿ ಮಾಡಬೇಕು. ನಾಳೆ ಇದು ಯಾವುದೇ ರೀತಿಯಾಗಿ ಏನೋ ಕೋರ್ಟಿಗೆ ಯಾರಾದರೂ ಹೋದರೂ ಸ್ಟೇ ಸಿಗಬಾರ್ದು. ಹಂಗೆ ನಾವು ಮಾಡ್ತಾ ಇದ್ದೀವಿ. ಇವ್ರ ಥರ ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸೋದಾಗಲಿ ಅಥವಾ ಪ್ರಚಾರಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ಇವೆಲ್ಲ ತಾಂತ್ರಿಕತೆಯನ್ನು ಉಪಯೋಗ ಮಾಡಿ, ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಕೇವಲ 2 ತಿಂಗಳಲ್ಲಿ ಈ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಅದರ ಒಳಗಡೆ ಏನಿದೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ವರದಿಯನ್ನು ಸ್ವೀಕಾರ ಮಾಡಿದ ಮೇಲೆ ಅದನ್ನು ಮುಂದಿನ ಸಂಪುಟದಲ್ಲಿ ಅದನ್ನು ಇಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ.
ಒಂದು ಸಾರಿ ಅದು ಸಂಪುಟಕ್ಕೆ ಬಂದ ಮೇಲೆ ನಮಗೆಲ್ಲ ವಿಷಯಗಳು ಗೊತ್ತಾಗುತ್ತೆ. ಅದರ ನಂತರ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು, ಚರ್ಚೆ ಮಾಡಬೇಕು ಅನ್ನೋದನ್ನು ಸಂಪುಟದಲ್ಲಿ ತೀರ್ಮಾನ ಮಾಡಬೇಕು. ಕಳೆದ 3 ತಿಂಗಳಿನಿಂದ ರಾಜ್ಯದಲ್ಲಿ ನಡೆದ ಸಮೀಕ್ಷೆಗೆ ಪರ ವಿರೋಧದ ಚರ್ಚೆ ಜೋರಾಗಿತ್ತು. ಇದೀಗ ಸರ್ಕಾರಕ್ಕೆ ನಾಗಮೋಹನ್ ದಾಸ್ ಸಮಿತಿ ವರದಿ ನೀಡಿದ್ದು ಸಂತಸ ತಂದಿದೆ. ಒಟ್ಟಿನಲ್ಲಿ ಪರಿಶಿಷ್ಟ ಸಮುದಾಯದ ಬಹಳ ದಿನದ ಬೇಡಿಕೆ ಈಡೇರುವ ಸಂದರ್ಭ ಒದಗಿ ಬಂದಿದೆ. ಸರ್ಕಾರ ಶೀಘ್ರವಾಗಿ ಒಳ ಮೀಸಲಾತಿ ವಿಚಾರದಲ್ಲಿ ದಿಟ್ಟ ನಿರ್ಧಾರದ ಮೂಲಕ ಸಾಮಾಜಿಕ ನ್ಯಾಯ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.